ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಾ ಇದ್ದೀರಾ ನೀವು? ಇದು ಕೊಂದ್ಕೊಂಡಿರೋಂಥ ಜಾಗನೇ 18 ಗುಂಟೆ. 18 ಗುಂಟೆಗಿಂತ ಮುಂಚೆ ನಿಮಗೆ ನೋಡಿ ಪಕ್ಕದಲ್ಲೆಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೂ ಕೂಡ ಮನೆ ಇದೆ. ನೋಡಿ ಇದು ಕೂಡ ಮನೆ. ಇವರೆಲ್ಲ ಅವ್ರದೇ ಲ್ಯಾಂಡ್ಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿರೋದು. ಇಲ್ಲಿಂದ ಬರೀ ನಿಮಗೆ ನೋಡಿ ಆ ಬೈಕ್ ನಿಂತಿಲ್ಲ 100 ಅಡಿ ಅಷ್ಟೇ. ಈ ಮನೆಯಿಂದ ಒಂದು 100 ಅಡಿ ಆ ಬೈಕ್ ಹತ್ರ 18 ಗುಂಟೆ. ಅದ್ರ ಮುಂದೆಗಡೆ ಜಾಗ ಇದೆ. ನೀವು ವಿಡಿಯೋ ಮಾಡ್ತೀನಿ ನೋಡಿ. ನಿಮಗೆ ನಾನು ಅಲ್ಲಿ ತೋರಿಸಿದ್ನಲ್ಲ ಅದೇ ಲೈಟ್ ಕಂಬದ ಪಕ್ಕನೇ ಮನೆಗಳೆಲ್ಲ ಇರೋದು. ಅಲ್ಲಿಂದ ನಿಮ್ಗೊಂದು 100 ಅಡಿ ಅಷ್ಟೇ. ನೋಡಿ ನಿಮ್ಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಫುಲ್ಲು ತೋಟಗಳೇ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ಅವರೇ ಈಗ ಇನ್ನು ಮುಂದಕ್ಕೂ ಕೂಡ ಮನೆಗಳು ಕಟ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಮೆದೆ ಇದೆಯಲ್ಲ, ಇಲ್ಲೂ ಮನೆ ಕಟ್ತಾರೆ. ಈಗ ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈಗ 18 ಗುಂಟೆ ಜಾಗ ನೋಡಿ. ನಿಮಗೆ ಇಲ್ಲಿಂದ ಒಂದು ಹತ್ತತ್ರ 65ರಿಂದ 70 ಅಡಿ ಅಗಲ ಬರುತ್ತೆ. 18 ಗುಂಟೆ ಕ್ಲೀನಾಗಿ ನೋಡಿ. ಹಿಂಗೇನು ಹೋಗುತ್ತೆ ಆ ಥರ ಶೇಪ್ ಇದು ನೋಡಿ. ಫುಲ್ಲು ಪ್ಲೈನ್ ಲ್ಯಾಂಡ್ ಇದು. ಮದ್ದೂರಿಂದ ನಿಮ್ಗೆ ಈ ಜಾಗಕ್ಕೆ ಕರೆಕ್ಟಾಗಿ 13 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 11 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ಇಲ್ಲೊಂದು ಸಿಟಿ ಇದೆ, ಅಲ್ಲಿಗೆ 3.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದು ಸ್ಟೇಟ್ ಹೈವೇ ಇದೆ, ಅಂದರೆ ನಿಮಗೆ ನಾಗಮಂಗಲ ಮತ್ತು ಮದ್ದೂರು ಹೈವೇ, ಅದು ಬಂದು 5.5 ಕಿಲೋಮೀಟ್ರ್ ಆಗುತ್ತೆ. ನಾನು ಹೇಳೋದಲ್ಲ ಮನೆಗಳೆಲ್ಲ ಇದೆ ಅಂತ ನೋಡಿ, ಮನೆಗಳು. ಮತ್ತು ನಿಮ್ಗೆ ಟಾರ್ ರೋಡ್ ಪಾಯಿಂಟ್ ಇದು. ಮತ್ತು ನಿಮಗಿದು ಕೆಂಪು ಭೂಮಿ ನೋಡಿ. ಇದೆಲ್ಲ ಕೆಂಪು ಭೂಮಿನೇ. ನೋಡಿ ಮನೆಯೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಮತ್ತು ವಿದ್ಯುತ್ ಕಂಬಗಳೆಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ನೋಡಿ. ಮನೆ ಇದ್ರ ಬೆಲೆ ಬಂದು ಫರ್ ಗುಂಟೆ 1,30,30,000 ಫೈನಲ್ ಅಂತಾರೆ. ಡೈರೆಕ್ಟ್ ರಿಜಿಸ್ಟರ್ ಏನಾದರೂ ಮಾಡ್ಕೋತೀನಿ ಅಂದರೆ ಒಂದು 5,000 ಕಮ್ಮಿ ಮಾಡ್ತಾರೆ. ಮತ್ತು ನಿಮಗೆ ಟಾರ್ ರೋಡ್ ಪಾಯಿಂಟ್ ಆಗಿರೋದ್ರಿಂದ ಆರಾಮಾಗಿ ತೊಗೋಬೋದು. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಿಮಗೆ ಕೆಂಪು ಭೂಮಿ ಆಗಿರೋದ್ರಿಂದ ಇಲ್ಲಿ ಏನು ಬೇಕಾದ್ರೂ ನೀವು ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೋಬೋದು ನೋಡಿ. ಪ್ರತಿಯೊಬ್ಬರೂ ಇಲ್ಲಿ ತೆಂಗಿನ ತೋಟನೇ ಜಾಸ್ತಿ ಮಾಡಿರೋದು. ಮಣ್ಣು ಚೆನ್ನಾಗಿರೋದ್ರಿಂದ ಏನೇ ಬೆಳೆದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಥರ ಅಲ್ಲೂ ಕೂಡ ತೆಂಗೆಲ್ಲ ಹಾಕ್ಕೊಂಡಿದ್ದಾರೆ. ಮತ್ತು ಇದರಿಂದೇನು ತೆಂಗು ಹಾಕಿದ್ದಾರೆ. ಇದು ಇರೋದ್ರಿಂದ ಕಾಣಿಸ್ತಲ್ಲ, ಇದರಿಂದೇನು ತೆಂಗು ಸೇಮ್ ಏನು ಪಾತಿ ಇದೆ ಇದಕ್ಕೂ ತೆಂಗು ಹಾಕ್ಕೊಂಡಿದ್ದಾರೆ. ಯಾರಿಗಾದರೂ ಈ 18 ಗುಂಟೆ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ನಿಮಗೆ ಪಕ್ಕದಲ್ಲೆಲ್ಲ ತೆಂಗಿನ ತೋಟ ಎಷ್ಟು ಚೆನ್ನಾಗಿ ಮಾಡಿ ನೋಡಿ. ಅಡಿಕೆ ಎಲ್ಲ ಹಾಕ್ಕೊಂಡಿದ್ದಾರೆ. ಸೇಮ್ ಜಾಗ ನಾನೇನು ಹೇಳ್ತೇನೆ ನಿಮಗೆ, ಇದೇನು ಪ್ಲೇನ್ ಲ್ಯಾಂಡ್ ಅಂತ. ಹುಲ್ಲಿನ ಹಿಂದೆಗಡೆ ನೋಡಿ ತೆಂಗು ಹಾಕ್ಕೊಂಡಿದ್ದಾರೆ. ಸೇಮ್ ಇದೇ ಮಣ್ಣಲ್ಲಿ ನೀವು ಕೂಡ ಇದೇ ಥರ ತೆಂಗು ಅಡಿಕೆ ನೋಡಿ, ಅಲ್ಲೆಲ್ಲ ಅಡಿಕೆ ಹಾಕ್ಕೊಂಡಿದ್ದಾರಲ್ಲ, ಆ ಥರ ಏನು ಬೇಕಾದರೂ ನೀವು ಇಲ್ಲಿ ಹೊಸದಾಗಿ ಫಾರ್ಮೇಷನ್ ಮಾಡ್ಕೊಬೋದು. ಬಾಳೆ, ತೆಂಗು, ಅಡಿಕೆ, ಮಾವು ಪ್ರತಿಯೊಂದು ಹಾಕ್ಕೊಬೋದು. ಇದಾದ್ಮೇಲೆ ಬೇಕಾದ್ರೆ ಇನ್ನೂ ಇದ್ರ ಪಕ್ಕ ಇನ್ನೂ ಒಂದು 18 ಗುಂಟೆ ಕೊಡ್ತಾರೆ. ಒಂದು 2 ಪೀಸು 18 ಗುಂಟೆ. ಇದನ್ನು ತೊಗೊಂಡ್ಮೇಲೆ ನೀವು ಬೇಕಾದ್ರೆ ಪಕ್ಕದ್ದು ತೊಗೋಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಟಾರ್ ರೋಡ್ ಪಾಯಿಂಟ್ ಇದು. ಮತ್ತು ನಿಮಗೆ ಕಾಲುವೆ ನೀರು ಕೂಡ ಈ ಜಾಗಕ್ಕೆ ಬರುತ್ತೆ. ಇದೆಲ್ಲ ಮುಂದೆಗಡೆ ಕಾಲುವೆ ಇದೆ. ನೀವು ಬೇಕು ಅಂತಂದರೆ ಈ ನೀರನ್ನೇ ಯೂಸ್ ಮಾಡ್ಕೊಬೋದು. ಬೋರ್ ಹಾಕೋ ಅವಶ್ಯಕತೆನೇ ಇಲ್ಲ.